ಸ್ನೇಹಿತರೆ, ಅಲ್ಲಿ ಮೇಲಿರುವಂತಹ ಬಾಳೆಹಣ್ಣು ಹೂವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಕಡೆ ಹಾಕ್ತಾರೆ ಅರ್ಚಕರು. ಆಮೇಲೆ ಯಾರು ಕೇಳ್ಕೋಬೇಕೋ ದೇವ್ರ ಹತ್ರ, ತಾಯಿ ಹತ್ರ, ಅವರು ಸ್ವತಃ ಅವ್ರ ಕೈಲಿಂದನೇ ಪೂಜೆ ಮಾಡಿಸಿ ಕರ್ಪೂರ ಹಚ್ಚಿದ ತಕ್ಷಣವೇ ಕೆಳಗಡೆಯಿಂದ ಹೇಗೆ ಬರುತ್ತೆ ನೋಡಿ ಸ್ನೇಹಿತರೆ. ಅದು ಶಕ್ತಿ ಇಲ್ಲ ಅಂದರೆ ಕೆಳಗಡೆಯಿಂದ ನೀರಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ? ನೀವೇನೇ ಒಂದು ವಸ್ತು ಹಾಕಿದ್ರೂ ತೂಕ ಇಲ್ಲ ಅಂದರೆ ತೇಲುತ್ತೆ. ಅದು ಬಳೆ ಬಿಚ್ಚಾಲೆ, ಅದು ನೀರಲ್ಲಿ ಹಾಕಿದ್ರೆ ತೇಲಬೇಕು. ಅದು ಕೆಳಗಡೆಯಿಂದ ಹೇಗೆ ಬರುತ್ತೆ? ಪವಾಡ ಮತ್ತು ಶಕ್ತಿ ಇದ್ದರೆ ಮಾತ್ರ ಆ ಥರ ಬರೋಕ್ಕೆ ಸಾಧ್ಯ ಸ್ನೇಹಿತರೆ. ಬಾಳೆಹಣ್ಣು ಹಾಂ 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 ಕೊಬ್ಬರಿ ಬಂತು. ಇದು ಗಂಗಮ್ಮ ನಚ್ಚೆ ಇದೆ. ಫಸ್ಟ್ ಬಂದಿದ್ದು ಬಳೆ ಅಲ್ಲ? ಬಳೆ ಬಳೆ ಅಂದರೆ ಗಂಗಮ್ಮ ನಚ್ಚೆ ಅಂತ ಕರಿತೀವಿ. ಹಾಂ ಹಾಂ ಹಾಂ. ತಾಯಿ ಶ್ರೇಷ್ಠವಾದ ಬಳೆ ಇದು. ಇವಾಗ ಏನು ಅಂತ ಅವ್ರು ಅಂದ್ಕೊಂಡಿದ್ದಾಗುತ್ತೆ ಅಂತ. ಅವ್ರೇನು ತಾಯಿ ಬೇಡಿದಿರೋ ಕೆಲಸಕ್ಕೆ ಬಳೆ ಬಂದರೆ ತಾಯಿ ಆಶೀರ್ವಾದ ಇದೆ ಅಂತ. ಹಾಂ. ಬಾಳೆಹಣ್ಣು ಬಂದಿರೋದು ಫಲ. ಅವ್ರು ಅನ್ಕೊಂಡಿರೋ ಕಾರ್ಯದಲ್ಲಿ ಫಲ ಸಿಗುತ್ತೆ. ಕೊಬ್ಬರಿ ಬಂದಿರೋದು ಮುಖಂಡೇಶ್ವರ. ಅವ್ರೇನು ಕೇಳಿದ ಕಾರ್ಯಕ್ಕೆ ಸ್ವಾಮಿ ಆಶೀರ್ವಾದ ಇದೆ ಅಂತ ಸೂಚನೆ. ಎಲ್ಲರಿಗೂ ಈ ರೀಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.